ಹೇಳಿದಾಗೆ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಹೋಮ್ ಮೀಟಿಂಗ್ ಅಂತ ಹೇಳುವಂಥದ್ದು ತುಂಬ ಮುಖ್ಯವಾಗಿರುವಂತಹದ್ದು. ಯಾಕಂತ ಹೇಳಿದರೆ ಹೋಮ್ ಮೀಟಿಂಗನ್ನು ನಾವು ಎಲ್ಲಿ ಅಭ್ಯಾಸ ಮಾಡ್ಕೊಳ್ತೇವೆ, ಎಲ್ಲಿ ಅದನ್ನು ರೂಢಿ ಮಾಡ್ಕೊಳ್ತೇವೆ, ಅಲ್ಲಿ ಯಶಸ್ಸು ಅಂತ ಹೇಳುವಂಥದ್ದು ಬಂದೇ ಬರ್ತದೆ. ಹಾಗಾಗಿ ಈ ಪ್ರಾಮುಖ್ಯವಾದ ವಿಚಾರದ ಬಗ್ಗೆ ಇವತ್ತು ಮತ್ತು ನಾಳೆ ನಾನು ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಹೋಮ್ ಮೀಟಿಂಗ್ ಏನು, ಹೋಮ್ ಮೀಟಿಂಗ್ ಯಾಕೆ ಬೇಕು, ಹೋಮ್ ಮೀಟಿಂಗಿಂದ ಆಗುವಂಥ ಪ್ರಯೋಜನಗಳೇನು, ಹೋಮ್ ಮೀಟಿಂಗಿನ ವಿಧಗಳೇನು ಮತ್ತು ಯಾವ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಇವತ್ತು ಮತ್ತು ನಾಳೆಯ ದಿವಸ 2 ದಿವಸಗಳ ಕಾಲ ಇದರ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನು ನಿಮಗೆ ನಾನು ಕೊಡ್ಲಿಕ್ಕಿದ್ದೇನೆ, ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ಹಾಗಾದ್ರೆ ಹೋಮ್ ಮೀಟಿಂಗ್ ಅಂದರೆ ಏನು? ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೋಮ್ ಮೀಟಿಂಗ್ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ್ದು. ಇದು ನಮ್ಮ ಪ್ರಾಸ್ಪೆಕ್ಟ್ಗಳನ್ನು ಅಂದರೆ ಯಾರು ನಮ್ಮ ಒಂದು ಪರಿಚಿತ ವ್ಯಕ್ತಿಗಳಿದ್ದಾರೆ, ನಾವು ಯಾರನ್ನು ಸಂಪರ್ಕಿಸಬೇಕು ಅಂತಿದ್ದೇವೆ ಅವರನ್ನು ನೇರವಾಗಿ ಪ್ರಭಾವಿತಗೊಳಿಸಲಿಕ್ಕೆ ಇರುವಂತಹ ಒಂದು ಉತ್ತಮವಾದಂಥ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನಾನು ಕೆಲವೊಂದು ಹಂತಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಈ ಹಂತಗಳನ್ನು ಸರಿಯಾಗಿ ನಾವು ಬರೆದಿಟ್ಟುಕೊಂಡು ಅದೇ ಪ್ರಕಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ಇದರಲ್ಲಿ ಯಶಸ್ಸನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಯಾವುದೆಲ್ಲ ಹಂತಗಳಿವೆ ಅದನ್ನು ನೋಡ್ತಾ ಹೋಗೋಣ. ಪೂರ್ವ ಸಿದ್ಧತೆ. ಈ ಪೂರ್ವ ಸಿದ್ಧತೆ ಅಂತ ಹೇಳುವಂಥದ್ದು ಹೋಮ್ ಮೀಟಿಂಗಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ. ಮೀಟಿಂಗನ್ನು ನಾವು ಮಾಡಬೇಕಾದ್ರೆ ಸರಿಯಾದ ಸಮಯ ಮತ್ತು ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ನಾವಲ್ಲಿ ಕೇವಲ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಅಲ್ಲಿ ಯಾರನ್ನ ಆಹ್ವಾನ ಮಾಡಬೇಕು ಅಂತ ಹೇಳೋದನ್ನ ಯೋಚನೆ ಮಾಡುವಂಥದ್ದು ಕೂಡ ತುಂಬ ಮುಖ್ಯ. 3 ರಿಂದ 10 ಜನರನ್ನ ಆ ಒಂದು ಪ್ರದೇಶದಲ್ಲಿ ಒಂದು ಮನೆಯಲ್ಲಿ ಸೇರಿಸಿಕೊಂಡು ಅವರಿಗೆ ನಾವು ಮಾಹಿತಿಯನ್ನು ಕೊಡುವಂಥದ್ದು ಹೋಮ್ ಮೀಟಿಂಗ್ನ ಪ್ರಮುಖ ಸಿದ್ಧತೆಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಇರಬೇಕಾದ್ದೇನು, ಆ ಒಂದು ಯಾವ ನಾವು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಬ್ರೋಷರ್ಗಳು ನಮ್ಮಲ್ಲಿ ಇರಬೇಕು, ಅದಕ್ಕೆ ಪೂರಕವಾದಂತಹ ವಿಡಿಯೋಗಳು ನಮ್ಮಲ್ಲಿ ಇರಬೇಕು, ಸ್ಲೈಡ್ಗಳನ್ನು ನಾವು ಮಾಡಿ ಇಟ್ಕೊಳ್ಬೇಕು, ಅದಕ್ಕೆ ಬೇಕಾದಂತಹ ಟೆಸ್ಟಿಮೋನಿ ವಿಡಿಯೋಗಳಿದ್ರೆ ಅದಿರಬೇಕು. ಎಲ್ಲವನ್ನ ನಾವು ಸರಿಯಾಗಿ ಜೋಡಿಸಿಟ್ಟುಕೊಂಡು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ಹೋಮ್ ಮೀಟಿಂಗಿಗೆ ತಯಾರು ಮಾಡುವಂಥದ್ದು ನಮಗಿರಬೇಕಾದಂತಹ ಒಂದು ಮುಖ್ಯವಾದಂತಹ ಒಂದು ಸಿದ್ಧತೆಗಳು. ಇನ್ನು ಯಾರು ನಮ್ಮನ್ನ ಈ ಒಂದು ವ್ಯವಸ್ಥೆಯೊಳಗೆ ಕರೆತಂದಿದ್ದಾರೆ, ನಮ್ಮ ಅಪ್ಲೈನ್ ಅಂತ ನಾವು ಕರಿತೀವಿ, ಅಥವಾ ನಮಗೆ ಸ್ಪಾನ್ಸರ್ಶಿಪ್ ಕೊಟ್ಟಂತಹ ವ್ಯಕ್ತಿಗಳನ್ನ ನಾವು ಒಂದು ಹೋಮ್ ಮೀಟಿಂಗ್ಗೆ ಕರ್ಕೊಂಡು ಹೋಗುವಂಥದ್ದು ಕೂಡ ತುಂಬಾ ಮುಖ್ಯ. ಇದನ್ನು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಅವರಿಗೆ ನಮ್ಮಕ್ಕಿಂತ ಹೆಚ್ಚು ಅನುಭವ ಇದೆ. ಆ ಹೆಚ್ಚು ಅನುಭವವುಳ್ಳಂತಹ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾಗ ನಮ್ಮ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ನಾವು ಅಲ್ಲಿ ಹೇಳುವಂತಹ ವಿಚಾರಗಳನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ನಾವು ಹೇಳಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪೂರ್ವ ಸಿದ್ಧತೆ ಅಂತ ಹೇಳುವಂಥದ್ದು ತುಂಬಾ ಮುಖ್ಯ. ಪೂರ್ವ ಸಿದ್ಧತೆಯಲ್ಲಿ ನಮ್ಮ ಡ್ರೆಸ್ಸಿಂಗ್ ಇರ್ಬೋದು, ನಾವಲ್ಲಿ ಆಯ್ಕೆ ಮಾಡುವಂತಹ ಪರಿಸರ ಇರ್ಬೋದು, ಪ್ರದೇಶ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಮತ್ತು ನಮ್ಮ ಎಲ್ಲ ತಯಾರಿಗಳಿರ್ಬೋದು, ಮತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು, ಇದೆಲ್ಲವೂ ಕೂಡ ಬರ್ತದೆ. ಹಾಗಾಗಿ ಸರಿಯಾದ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ನಾವು ಹೋದ್ದೇ ಆದ್ರೆ ಅಲ್ಲಿ ಯಶಸ್ಸು ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ 2ನೇ ಪಾಯಿಂಟ್ ಏನು? 2ನೇ ಪಾಯಿಂಟ್ ನಾವು ಸ್ವಾಗತ ಮಾಡುವಂಥದ್ದು, ವೆಲ್ಕಮಿಂಗ್ ಅಂತ ನಾವು ಕರಿತೀವಿ. ಅಲ್ಲಿ ಬಂದಂತಹ ಅತಿಥಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿ ಸಂಸ್ಕಾರದಲ್ಲಿ ಸ್ವಾಗತಕ್ಕೆ ಮಹತ್ವ ಇದೆ. ನಾವು ಎಲ್ಲಿ ಒಂದು ಸಣ್ಣ ಒಂದು ಕಿರುನಗೆಯನ್ನ ಕೊಟ್ಟು ನಾವು ಇತರನ್ನ ಸ್ವಾಗತ ಮಾಡ್ತೇವ, ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಾಂಧವ್ಯ ಅಂತ ಹೇಳುವಂಥದ್ದು ವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ಸ್ವಾಗತವನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು, ಅತಿಥಿಗಳ ಜೊತೆ ಸ್ನೇಹಪೂರ್ವಕವಾಗಿ ನಾವು ಮಾತುಕತೆಯನ್ನು ಮಾಡುವಂಥದ್ದು. ಇಲ್ಲಿ ಈ ರೀತಿಯ ಮಾತುಕತೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮಗೂ ಅವರ ಬಗ್ಗೆ ಅಷ್ಟು ಪರಿಚಯ ಇರೋದಿಲ್ಲ, ಅವರಿಗೂ ನಮ್ಮ ಬಗ್ಗೆ ಪರಿಚಯ ಇರೋದಿಲ್ಲ. ಆದ್ರೆ ಒಂದು ನಮಗೆ ಅರಿವಿಲ್ಲದಾಗಿಯೇ ಒಂದು ಬಾಂಧವ್ಯ ಅಂತ ಹೇಳುವಂಥದ್ದು ಹುಟ್ಟಿಕೊಳ್ತದೆ. ಇದರಿಂದಾಗಿ ನಮ್ಮ ಒಂದು ವಾತಾವರಣ ಹಗುರವಾಗ್ತದೆ. ಅಯ್ಯೋ ಹೇಗಿರ್ತಾರ ಏನಿರ್ತಾರ ಅಂತ ಹೇಳಿ ಮತ್ತೆ ಯೋಚನೆ ಮಾಡುವ ಮೊದಲು ನಾವು ಮೊದಲೇ ಅವ್ರ ಜೊತೆ ಮೊದಲೇ ಅವ್ರ ಜೊತೆ ಮಾತುಕತೆ ಮಾಡಿ ನಾವು ವಾತಾವರಣವನ್ನು ಹಗುರ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಪರಸ್ಪರ ನಾವು ಪರಿಚಯ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಯಾಕೆ ಈ ಪರಿಚಯವನ್ನು ಮಾಡಬೇಕು ಅಂತ ಹೇಳಿದರೆ, ನಾವು ಪರಿಚಯ ಮಾಡಿಕೊಂಡಾಗ ನಮಗೆ ಅವರ ಪರಿಚಯ ಆಗುತ್ತೆ, ಅವರಿಗೆ ನಮ್ಮ ಪರಿಚಯ ಆಗುತ್ತೆ, ಅಲ್ಲಿ ಬಾಂಧವ್ಯ ಅಂತ ಹೇಳುವಂಥದ್ದು ಬೆಳೀತದೆ ಮತ್ತು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರುವುದಿಲ್ಲ. ಮುಂದಿನ ಕಾರ್ಯಕ್ರಮಗಳು ಅತ್ಯಂತ ಸರಳವಾಗಿ ಸುಸೂತ್ರವಾಗಿ ಹೋಗ್ಲಿಕ್ಕೆ ಆ ಪರಿಚಯ ಅಂತ ಹೇಳುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಇನ್ನು ನಮ್ಮ ಪರಿಚಯ ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಾವು ಕೊಡಬೇಕು, ನಮ್ಮ ಕಂಪನಿಯ ಬಗ್ಗೆ ಪರಿಚಯವನ್ನು ಕೊಡಬೇಕು, ಈ ಮೀಟಿಂಗ್ ಯಾಕಾಗಿ ನಾವು ಆಯೋಜನೆ ಮಾಡಿದ್ದೇವೆ ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾದಂತಹ ಉದ್ದೇಶವನ್ನು ತಿಳಿಸುವಂಥದ್ದು ತುಂಬಾ ಮುಖ್ಯ. ಇದೆಲ್ಲವೂ ಕೂಡ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ, ಪರಿಚಯದ ಪಾರ್ಟ್ ಅಲ್ಲಿ ಬರುವಂಥದ್ದು. ಹಾಗಾಗಿ ನಮ್ಮ ಬಗ್ಗೆ, ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಅವರ ಪರಿಚಯವನ್ನು ನಾವು ಸ್ವೀಕಾರ ಮಾಡುವಂಥದ್ದು ಮತ್ತು ನಮ್ಮ
ಕಂಪನಿಯ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾದ ವಿವರಣೆಯನ್ನ ನೀಡಿ ಈ ಮೀಟಿಂಗ್ ಅನ್ನ ಯಾಕೆ ನಾನು ಇಲ್ಲಿ ಕರೆದಿದ್ದೇನೆ ಅಂತ ಹೇಳುವಂತಹ ಉದ್ದೇಶವನ್ನು ತಿಳಿಸುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಈ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸಬೇಕಾಗತ್ತೆ. ಇನ್ನು ಪ್ರೆಸೆಂಟೇಷನ್